ಬಡವರ ಮನೆಯ ಚೆಲುವು ಬದುಕಿಗೆ ಮೂಲು ಅಂತ ಉತ್ತರ ಕರ್ನಾಟಕದಲ್ಲೊಂದು ಗಾದೆ ಇದೆ. ಅದು ಈ ಶ್ರುತಿ ವಿಷಯದಲ್ಲಿ ಅಕ್ಷರಶಃ ನಿಜವಾಗಾಯ್ತು ಅಂತ ಊರ್ ಜನರಿಗೆ ಅನ್ನಿಸ್ತಾ ಇದೆ. ಬಡವರ ಮನೆಯ ಚಂದದ ಹುಡುಗಿಯನ್ನ ಪಟಾಯಿಸಿಕೊಂಡ ಸ್ಥಿತಿವಂತರ ಮನೆಯ ಪ್ರಾಯದ ಹುಡುಗ ಆಕೆಯ ಜೊತೆ ಸಂಸಾರ ಮಾಡಿದ್ದು 3 ತಿಂಗಳು. ಅವತ್ತು ಟಿವಿಯ ಕೂಗಲ್ಲಿ ಅವಳ ನೋವಿನ ಕೂಗು ಕೇಳಿಸ್ಲೇ ಇಲ್ಲ. ಹುಮ್ನಾಬಾದ್ನ ಕಾಲೇಜಿಗೆ ಕಳಿಸಿದ್ದ ಶ್ರುತಿಯನ್ನ ಹೆತ್ತವರು ಪೊಲೀಸ್ ಠಾಣೆಯಿಂದ ವಾಪಸ್ ಕರ್ಕೊಂಡ್ಬಂದಿದ್ರು. ಈ ಹುಡುಗಿ ಹೆತ್ತವರಿಗೆ ಗೊತ್ತಾಗದ ಹಾಗೆ ಪ್ರೇಮಿ ಸಂಜಯ್ ಜೊತೆ ಹೊರಟೋಗಿದ್ಲು. ಆಕೆಗೆ ಸಂಜಯ್ ತನ್ನನ್ನ ಚೆನ್ನಾಗಿ ನೋಡ್ಕೊತಾನೆ ಅನ್ನೋ ಭರವಸೆ ಇತ್ತು. ಆ ಭಗವಂತಾನೆ ನಮ್ಮ ಜೋಡಿ ಮಾಡಿದ್ದಾನೆ ಅಂತ ಅಂದ್ಕೊಂಡು ಅವನು ಕರೆದ ಕಡೆ ಹೋದವಳು ವಾಪಸ್ ಬಂದಿದ್ದು ಹೆತ್ತವರು ಕಂಪ್ಲೇಂಟ್ ಮಾಡಿದ್ಮೇಲೆ. ಆಗಿನ್ನೂ 18 ತುಂಬಿರದ ಶ್ರುತಿಯನ್ನ ಹೆತ್ತವರು ಸಂಜಯ್ನಿಂದ ಬೇರೆ ಮಾಡಿ ಮನೆಗೆ ಕರ್ಕೊಂಡ್ಬಂದ್ರು. ಆಗ ಕಂಪ್ಲೇಂಟು ಅದು ಇದು ಅಂತ ಹೋದ್ರೆ ಮಗಳ ಮಾನ ಹೋಗುತ್ತೆ ಅಂತ ಸುಮ್ಮನಾದವರು ಶ್ರುತಿಯನ್ನ ಮತ್ತೆ ಕಾಲೇಜ್ಗೆ ಕಳಿಸದೆ ಮನೆಗೆ ಕರ್ಕೊಂಡ್ಬಂದ್ರು. ನಂತರ 18 ಆಗೋದನ್ನೇ ಕಾದ್ಕೊಂಡಿದ್ದು ಸಂಬಂಧದಲ್ಲೇ ವರ ನೋಡಿ ಅದ್ಧೂರಿಯಾಗಿ ಎಂಗೇಜ್ಮೆಂಟು ಮಾಡಿದ್ರು. ಅದು ಶ್ರುತಿಯ ಒತ್ತಾಯದ ಮೇಲೆ ನಡೆದಿತ್ತಾ ಗೊತ್ತಿಲ್ಲ. ಹುಡುಗಿನೂ ಒಂಥರ ಅವ್ರ ಅಟ್ಯಾಚ್ಮೆಂಟ್ ಇತ್ತು ರೀ ಹುಡುಗಿಗೂ. ಆದ್ರೆ ನನಗೆ ಅಂತಿದ್ರಿ ಅವಾಗ ಏನು ಮಾಡ್ಲಪ್ಪ ನಾನು ಒಂದು ಸತಿ ಆಕಿಗೆ ಹೇಳಿನಿ ಈ ಥರ ಮಾಡೋದಲ್ಲ ಸರಿ ಅನ್ಸಲ್ಲ, ನೀ ಹೋಗ್ಬಿಡು ಅಂತ ಅಂತಿದ್ರೆ ಅವನು. ಆದ್ರೂ ಹುಡುಗಿನೂ ಆ ಥರ ಅವ್ನಿಗೆ ಬಿಡೋಕ್ಕೆ ಕಡೆ ಇರಲಿಲ್ಲ ರೀ. ಅದು ಮೊದಲೊಂದು ಸತಿ ಕರ್ಕೊಂಡು ಹೋದ್ಮೇಲೆ ಮತ್ತೆ ಇವರು ತಾಯಿ ತಂದೆ ಎಲ್ಲ ಕೇಸನ್ನು ಕೊಟ್ಟಿದ್ರಂತೆ. ಆವಾಗ ವಾಪಸ್ ತಂದು ಒಪ್ಪಿಸಿದ್ರು ಅವ್ರು ಪೊಲೀಸರು. ಮತ್ತೆ ಒಪ್ಪಿಸಿದ್ಮ್ಯಾಗ ಮತ್ತೆ ತಿರ್ಗಾ ಏನು ಮಾಡಿದ್ರಿ ತಾಯಿಯವರು ಅವ್ರ ಮನೆಯವರು ಹುಡುಗಿಗೆ ಎಂಗೇಜ್ಮೆಂಟ್ ಮಾಡಿದ್ರು. ಎಂಗೇಜ್ಮೆಂಟ್ ಮಾಡಿ ಎಲ್ಲ ಒಂದು 60,000 ಖರ್ಚು ಮಾಡಿ ಎಲ್ಲ ಮಾಡಿ ಸರಿ ಮಾಡಿದ್ರು ಎಲ್ಲ ಎಂಗೇಜ್ಮೆಂಟ್. ಅದು ಎಂಗೇಜ್ಮೆಂಟ್ ಆದ ಮರುದಿವ್ಸನೇ ತಿರ್ಗಾ ಮತ್ತೆ ಎತ್ಕೊಂಡು ಹೋದ್ರು. ಇನ್ನೇನು ಮದುವೆ ಮಾಡ್ಕೋಬೇಕಾದ ಹುಡುಗಿ ನಿಶ್ಚಿತಾರ್ಥವಾದ ಮರುದಿನಾನೇ ಕಣ್ಮರೆಯಾದ. ಆಕೆಯನ್ನ ಸಂಜಯ್ ಕಿಡ್ನಾಪ್ ಮಾಡಿದ್ದಾಗಿ ಮನೆಯವರು ಹೇಳ್ತಾರೆ. ಈ ಬಂಗಾರ ಅಂತ ಹುಡುಗಿ ಇದ್ದು ರೀ, ಕರ್ಕೊಂಡು ಬಂದ್ರಿ. ಮತ್ತು ರಾತ್ರಿ ಒಂದು ಒಯ್ದನ್ರಿ. ಸಣ್ಣ ಹುಡುಗಿಯರು ಇದ್ದು ರೀ, ನಾವು ನೋಡಿದೇವೆ ರೀ. ಪೈಲೆ ದಿವಸ ನಮಗೆ ಗೊತ್ತಿದಿಲ್ಲ ರೀ. ಎಲ್ಲ ಹಿಂಗೆ ರಾತ್ರಿ ಬಂದು ಕಿಡ್ನಾಪ್ ಮಾಡ್ಕೊಂಡು ಹಿಂಗೆ ಒಯ್ದನ್ರಿ. ಬಂದು ಗಾಡಿ ಮೇಲೆ ಕೂಡ್ಸ್ಕೊಂಡು ಆಕಿ ಎಬ್ಬಸಿ ಅಗ್ರ ಮೇಲೆ ಕೂಡ್ಸ್ಕೊಂಡು ಒಯ್ದನ್ರಿ. ಆಕಿಗೆ ಏನಿದು ಇದ್ದಿದ್ದಿಲ್ಲ ರೀ. ನಮಗೆ ಮಾಸೆ ಇದ್ರು ಬಂಗಾರ ಇದ್ದಂಗ ಅವನ ಹಿಂಗೆ ಮಾಡ್ಕೊಂಡು ಕೇಸಿಂದ ಹಿಂಗೆ ಒಯ್ದನ್ರಿ. ಈಗ ಆಯ್ತಮ್ಮ, ಅವ ಹೆಂಗೆ ಮನುಷ್ಯ ಚಲೋ ಇದ್ನ? ಹೆಂಗಿದ್ದ? ಏನಿದೆ ಅವನ ಗುಣ? ಹೆಂಗಿದ್ದು ಮನುಷ್ಯ? ಅವ ಹಿಂಗೆ ಚಲೋ ಇದ್ದಿದ್ದಿಲ್ಲ ರೀ. ಅವ ಸರಿಯಾಗಿ ಇದ್ದಿದ್ದಿಲ್ಲ. ಅಂದ ಕೇಸಿಂದ ಈಗ ನಮ್ಮ ಕೂಸಿಂದ ಹಿಂಗೆ ಇದು ಮಾಡಿ ಕೇಸಿಂದ ಹಿಂಗೆ ಇದು ಮಾಡ್ಯಾನ್ರಿ. ಹಿಂಗೆ ಗಚ್ ಮಾಡ್ದಲ್ಲಿ ಹಿಂಗೆಲ್ಲ ಇದು ಮಾಡಿರಿ. ಮಾಡಿ ಕೇಸಿಂದ ಸೀರೆ ಉಡಿಸಿದ್ರು ಬಂದು ಹಿಂಗೆ ಒಯ್ದಾನ್ರಿ ಎಲ್ಲ. ಅಲ್ಲ, ನೀವು ಅವಾಗ ಎಲ್ಲರೂ ಹಿಡಿದು ಇದು ಮಾಡ್ಬೇಕಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅವಾಗೇನು ನಮಗೆ ಗೊತ್ತಿತ್ತು ರೀ. ಅವ ಹಿಂಗೆ ರಾತ್ರಿ ಬಂದು ಒಯ್ದಾನ್ರಿ. ಅವ ರಾತ್ರೋರಾತ್ರಿ ಶ್ರುತಿ ಕಾಣೆಯಾಗಿದ್ದು ನಿಜ. ಆಕೆಯನ್ನ ಸಂಜಯನೇ ಕರ್ಕೊಂಡು ಹೋಗಿದ್ದು ನಿಜ. ಆದ್ರೆ ಅವನು ಅವಳನ್ನ ಮಲಗಿದ್ದಲ್ಲಿಂದ ಹೊತ್ಕೊಂಡು ಹೋಗೋ ಚಾನ್ಸು ಮಾತ್ರ ಇರಲಿಲ್ಲ. ಒಂದು ಪಕ್ಕದಲ್ಲಿ ತಂಗಿ, ಇನ್ನೊಂದು ಪಕ್ಕಕ್ಕೆ ಅಜ್ಜಿ, ಬಾಗಿಲಲ್ಲೇ ತಾಯಿ. ಒಂದು ವೇಳೆ ಬಾಗಿಲೊಡೆದು ಮನೆ ಒಳಗೆ ಬಂದಿದ್ರೆ ಮೂವರು ಸೇರಿ ದೊಡ್ಡ ಗಲಾಟೆ ಮಾಡೇ ಮಾಡ್ತಾ ಇದ್ರು. ಆದ್ರೆ ಅಲ್ಲಿ ಶ್ರುತಿ ಕಳ್ಳ ಹೆಜ್ಜೆ ಇಟ್ಟು ಹೊರ ನಡೆದು ಬಿಟ್ಟಿದ್ಲು. ಅದು ಬೆಳಿಗ್ಗೆನೆ ಇವರಿಗೂ ಗೊತ್ತಾಗಿತ್ತು. ಕಂಗಾಲಾಗಿ ಶ್ರುತಿಯನ್ನ ಹುಡುಕ್ತಾ ಇದ್ದಾಗ್ಲೇ ಸಂಜಯ್ ಕಾಲ್ ಮಾಡಿದ್ದ. ಅವನ್ ನನಗೆ ಫೋನ್ ಮಾಡ್ದನ್ರಿ, ನೀವು ಹುಡುಕ್ಬೇಡ್ರಿ ನಾವು ಒಯ್ದೀನಿ ಅಂತ ಹೇಳ್ದನ್ರಿ. ಹುಡುಕಬೇಡ್ರಿ ಅಂತ ಹೇಳ್ದ. ಹಂಗೆ ಸುಮ್ ಕುಂತೇರಿ. ಒಂದು ಥೋಡೆ ದಿನ ಆದ್ಮೇಲೆ ಆಕಿ ನನಗೆ ಫೋನ್ ಮಾಡ್ದೋಡ್ರಿ. ನನಗಾರ ಹಿಂಗೆ ಮಾಡ್ಲತ್ತಾನ ಮಮ್ಮಿ, ನಾ ಹ್ಯಾಂಗೆ ಮಾಡಲಿ ಅಂದು. ಅಂದ್ರೆ ನೀ ಬಾ ನಿಮ್ಮ ಬಾ ಮಗ ಅಂದನ ಅಂತಂದ್ರೆ ಈಗ ಹೋಗಿದ್ದ ಮಗಳನ್ನ ಹ್ಯಾಂಗೆ ಬರಲಿ ಮಮ್ಮಿ, ಮತ್ತು ನೋಡಾರ ಇನ್ನೊಂದು ಥೋಡೆ ದಿನ ನೋಡ್ತೀನಿ ಮಮ್ಮಿ, ಅಲ್ಲಿಂದ ಬರ್ತಾ ಅಂದೋಡ್ರಿ. ಅಷ್ಟಂದ ಮೇಲೆ ಇವರಾದ್ರೂ ಏನ್ ಮಾಡ್ತಾರೆ? ಶ್ರುತಿಗೆ 18 ಆಗಿದೆ. ಆಕೆಗೆ ಅವಳ ಬದುಕಿನ ನಿರ್ಧಾರ ಮಾಡೋ ಹಕ್ಕಿದೆ ಅಂದಮೇಲೆ ಅವಳು ಇಷ್ಟದಂತೆ ಬದುಕಲಿ. ಒಟ್ನಲ್ಲಿ ಹುಡುಗಿಗೆ ಒಳ್ಳೇದಾಗ್ಲಿ ಅಷ್ಟೇ ಅಂತ ಹೆತ್ತವರು ಅಂದ್ಕೊಂಡ್ರು. ಆದ್ರೂ ಅವರು ಮಗಳಲ್ಲಿದ್ದಾಳೆ ಅನ್ನೋ ಹುಡುಕಾಟದಲ್ಲಿ. ನಂತರ ಸಂಜಯ್ ಮತ್ತು ಶ್ರುತಿ ಗುಲ್ಬರ್ಗಾದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಸುಮ್ಮನಾಗಿದ್ರು. ಹೋಗಿ ಕರ್ಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ ಸರ್. ನಾವು ಮನೆಯಲ್ಲಿ ಇರ್ತಾ ಇಲ್ಲ, ನಮ್ಮದು ಡ್ಯೂಟಿ ಇದೆ. ಹೆಣ್ಮಕ್ಳು ಸಣ್ಣ ಹುಡುಗರು ಅವೇನು, ಅವರಿಗೆ ಅಂಜಿಸಿ ಕರ್ಕೊಂಡು ಹೋಗಿದ್ದಾನೆ. ಇಲ್ಲಿ ರೂಮ್ ಮಾಡಿ ಗುಲ್ಬರ್ಗ ಇಟ್ಟಾನ ಅಂತ ಅಂಬೋದು ನಮಗೂ ಮಾಹಿತಿ ಬಂತು. ಅದು ಮತ್ತೆ ಸರಿಯಾಗಿರ್ಬೋದೇನಂತೇಳಿ ನಾವು ಆ ವಿಚಾರದಿಂದ ಸುಮ್ಮಬಿಟ್ಟಿದ್ದೀವಿ. ಹೆತ್ತವರು ಸುಮ್ಮನಾದ್ಮೇಲೆ ಮತ್ತೇನು?
ಇಬ್ಬರು ಸುಖವಾಗಿ ಬದುಕಿ ತಂದೆ ತಾಯಿಯ ನೋವನ್ನ ದೂರ ಮಾಡಬೇಕು ಅಷ್ಟೆ. ಹಾಂಗ್ ಅಂದ್ಕೊಂಡೇ ಸಂಸಾರ ಶುರು ಮಾಡಿದ 18ರ ಹುಡುಗಿಗೆ ಹನಿಮೂನ್ ಪೀರಿಯಡ್ ಅಲ್ಲೇ ಪ್ರಾಣ ಬಿಡಬೇಕಾಗುತ್ತೆ ಅನ್ನೋ ಸಣ್ಣ ಕಲ್ಪನೆನೂ ಇರಲಿಲ್ಲ. ನಂತರ ಆಕೆ ಬೆಂಕಿಯಲ್ಲಿ ಬೆಂದು ಹೋಗಿದ್ಯಾಕೆ ಅನ್ನೋದೇ ಒಂದು ವಿಚಿತ್ರ ಕಥೆ. ಪ್ರೀತಿಗಾಗಿ ಮನೆಯಿಂದ ಓಡ್ ಹೋದ ಹುಡುಗಿ 3 ತಿಂಗಳಿಗೆ ಸುಟ್ಟು ಕರ್ಕಲಾಗಿದ್ದಕ್ಕೆ ಕಾರಣ ಸಾಕಷ್ಟಿದೆ. ಅದ್ರ ಬಗ್ಗೆ ಒಂದು ಬ್ರೇಕ್ ನಂತರ ಹೇಳ್ತೀವಿ.